ಈ 2 MCH ಆಸ್ಪತ್ರೆ ಏನಿದೆ ಅಲ್ಲೂ ನಾವು ಅದನ್ನು SNCಗಳು ಮಾಡಿದ್ರೆ ಆವಾಗ ಖಂಡಿತವಾಗಿಯೂ ಈ ಏನು ಶಿಶು ಮರಣ ಆಗುವಂಥದ್ದಿದೆ ಅದು ಕಮ್ಮಿ ಆಗ್ತದೆ. ಅದನ್ನು ಕಂಟ್ರೋಲ್ ಮಾಡೋದು ಭಾಳ ಮುಖ್ಯ. ಸೊ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ನಾವು ಅದೊಂದು ಪ್ರಪೋಸಲ್ ಕಳಿಸಿ ನಾವು ಅದನ್ನು ಪಾಸಿಟಿವ್ ಆಗಿ ನೋಡ್ತೀವಿ ಅಂತ ಹೇಳಿದ್ದೀನಿ. ಅದು ನನಗನ್ಸುತ್ತೆ ಒಳ್ಳೆಯ ಒಂದು ತೀರ್ಮಾನ ಆಗ್ತದೆ. ಕೇವಲ ಇಲ್ಲಿಗೆ ಮಾತ್ರ ಅಲ್ಲ, ಇಡೀ ಕರ್ನಾಟಕಕ್ಕೆ ನಾವು ಅದನ್ನು ತಗೊಳ್ಳೋಣ. ಈಗ ಅದರಿಂದ ಪ್ರಯೋಜನ ಹೆಚ್ಚು. ಒಂದು ಎಮರ್ಜೆನ್ಸಿ ಸಮಯದಲ್ಲಿ ನಾವು ಮಕ್ಕಳನ್ನು ಒಂದು ಆಸ್ಪತ್ರೆಯಿಂದ ಇನ್ನೊಂದು ಆಸ್ಪತ್ರೆಗೆ ಕಳಿಸುವಂಥದ್ದು, ಅದಕ್ಕೆ ಬೇಕಾಗಿರುವಂಥ ಸಮಯ ಅದೆಲ್ಲ ಏನಾಗ್ತದೆ ಆವಾಗ ಅದು ಆ ಮಗುವಿನ ಒಂದು ಜೀವಕ್ಕೆ ಅಪಾಯ. ಸೊ ಅದನ್ನು ಕಡಿಮೆ ಮಾಡ್ತಕ್ಕಂಥದ್ದಕ್ಕೆ ಈ SNCಗಳನ್ನ ಕೂಡ ಮಾಡೋಣ ಅಂತ ಒಂದು ಐಡಿಯಾ, ಒಂದು ಪ್ರಪೋಸಲ್ ಇಟ್ಕೊಂಡು ಖಂಡಿತವಾಗಿಯೂ ಅದನ್ನು ಕಾರ್ಯಗತವನ್ನು ಮಾಡಿಸ್ತೀವಿ ಅಂತ ಇವತ್ತು ನಾವು ಈ ಸಭೆಯಲ್ಲಿ ನಾವು ತೀರ್ಮಾನ ಮಾಡಿದ್ದೀವಿ. ಮತ್ತು ಇನ್ನು ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆಯೂ ಹೇಳಿದ್ದಾರೆ. ನಾವು ಬರೋ ತಿಂಗಳಲ್ಲಿ ಎಲ್ಲ, ಬಟ್ ಇಲ್ಲಿ ಈ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲಿ ಇಲ್ಲಿಲ್ಲ ಅಲ್ವಾ? ಸೊ ನಮ್ಮೆಲ್ಲ ರಾಜ್ಯದಲ್ಲಿ ನಮ್ಮ ಕಂಟ್ರೋಲ್ ಇರುವಂಥ ಜಿಲ್ಲಾ ಆಸ್ಪತ್ರೆಗಳೆಲ್ಲ ಕಡೆ ಇದನ್ನು ಏನು ಡೇ ಕೇರ್ ಕೀಮೋಥೆರಪಿಯನ್ನು ಶುರು ಮಾಡ್ತಾಯಿದ್ದೀವಿ. ಅದು ಬರೋ ತಿಂಗಳ CM ಅವರು ಉದ್ಘಾಟನೆ ಮಾಡ್ತಾರೆ. ಆಮೇಲೆ ಇಲ್ಲೊಂದು ಕಾರ್ಯಕ್ರಮವನ್ನು ಏನಂತ ಹೇಳಿದ್ರೆ, ಈ ಬ್ಲೈಂಡ್ ಏನು ಇದೆ, ಬ್ಲೈಂಡ್ನೆಸ್ ಫ್ರೀ ಶಿವಮೊಗ್ಗ ಮಾಡಬೇಕು ಅಂತ ಒಂದು ಪ್ರಪೋಸಲ್ ಕೊಟ್ಟಿದ್ದಾರೆ ಇಲ್ಲಿಯ ಅಧಿಕಾರಿಗಳು ಮತ್ತು ನಮ್ಮ CEOs ZP DC ಅವರು. ಸೊ ಅದಕ್ಕೆ ಒಂದು ಕಾರ್ಯಗತ ಮಾಡ್ತಕ್ಕಂಥದ್ದಕ್ಕೆ ಅಂದರೆ ಒಂದು ಕಣ್ಣಿನ ಚಿಕಿತ್ಸೆ, ಈ ಕ್ಯಾಟ್ರಾಕ್ಟು ಪೊರೆ ಚಿಕಿತ್ಸೆಗಳು, ಅದನ್ನು ಮತ್ತು ಗ್ಲೋಕೋಮಾ ಮತ್ತು ರೆಟಿನೋಪತಿ, ಡಯಾಬೆಟಿಕ್ ರೆಟಿನೋಪತಿ ಮತ್ತು ಡಯಾಬೆಟಿಕ್ ರೆಟಿನೋಪತಿ. ಸೊ ಇದರದೆಲ್ಲ ಒಂದು ಸಮಗ್ರವಾಗಿ ಇಡೀ ಜಿಲ್ಲೆಯ ಪ್ರತಿಯೊಬ್ಬರನ್ನು ಕೂಡ ನಾವು ಅದನ್ನು ತಪಾಸಣೆ ಮಾಡಿಸಿ ಮತ್ತು ಅವರಿಗೆ ಟ್ರೀಟ್ಮೆಂಟ್ ಕೂಡ ಕೊಟ್ಟು ಅಗತ್ಯ ಇರುವಂಥ ಸರ್ಜರಿಗಳನ್ನು ಕೂಡ ಮಾಡಿಸಿ ಮತ್ತು ಯಾರ್ಯಾರಿಗೆ ಕನ್ನಡಕಗಳು ಬೇಕು ಅದು ನಾವು ಫ್ರೀಯಾಗಿ ಕೊಡಿಸೋದಕ್ಕೂ ಕೂಡ ಸಾಧ್ಯ ಇದೆ. ಫ್ರೀಯಾಗಿ ಕನ್ನಡಕಗಳ ವಿತರಣೆ ಮಾಡೋದು ಅಂದರೆ ಎಲ್ರಿಗೂ ಕೂಡ ಕಣ್ಣಿನ ಒಂದು ಏನು ಚಿಕಿತ್ಸೆಗಳನ್ನು ಕೊಡ್ಬೋದು. ಇಡೀ ಜಿಲ್ಲೆಯ ಪ್ರತಿಯೊಬ್ಬರು ಕೂಡ, ಚಿಕ್ಕ ಮಗುವಿಂದ ಹಿಡಿದು ವಯಸ್ಸಾಗಿರೋರು ಕೂಡ ಅದನ್ನು ಕವರ್ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ. ನಾವು ಆಶಾಕಿರಣ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಈಗ 8 ಜಿಲ್ಲೆಯಲ್ಲಿ. ಈಗ ಅದನ್ನು ಇಡೀ ರಾಜ್ಯಕ್ಕೆ ವಿಸ್ತರಣೆ ಮಾಡ್ತಾಯಿದ್ದೀವಿ. ಸೊ ಅದರಲ್ಲಿ ಇದನ್ನು ಸೇರಿಸ್ಕೊಂಡು ಇದು ಅದಕ್ಕಿಂತ ಹೆಚ್ಚು ಸೇವೆಗಳಿದೆ. ಸೊ ಅದಕ್ಕೆ ಏನೇನು ಸಹಾಯ ಸಪೋರ್ಟ್ ಬೇಕು ಜಿಲ್ಲಾಡಳಿತಕ್ಕೆ, ಅದಕ್ಕೆ ನಾನು ಕೊಡ್ತೀನಿ ಅಂತ ಹೇಳಿದ್ದೀನಿ. ಅವರು ಒಳ್ಳೆಯ ಪ್ರಪೋಸಲ್ ಕೊಟ್ಟಿದ್ದಾರೆ. ಸೊ ಬ್ಲೈಂಡ್ನೆಸ್ ಫ್ರೀ ಶಿವಮೊಗ್ಗ ಅಂತ ಒಂದು ಕೊಟ್ಟು ಅದನ್ನು ಕೂಡ ಇದನ್ನು ಕಾರ್ಯಗತ ಮಾಡಿಸೋಣ ಅಂತ ನಾನು ಹೇಳಿದ್ದೀನಿ.